ಪತ್ತೆಯಾಗಿ ನಾಳೆಗೆ 1 ತಿಂಗಳಾಗುತ್ತೆ. ಗೌಡರು ಕುಮಾರಸ್ವಾಮಿ ಎಚ್ಚರಿಕೆ ಕೊಟ್ಟರು ಸಹ ಡೋಂಟ್ ಕೇರ್. ತಾತ ಚಿಕ್ಕಪ್ಪನ ವಾರ್ನಿಂಗೂ ಸಹ ಬಗ್ಗಿಲ್ಲ ಪ್ರಜ್ವಲ್ ರೇವಣ್ಣ. ಈವರೆಗೂ ಪ್ರಜ್ವಲ್ ಹೆಸರಲ್ಲಿ ಫ್ಲೈಟ್ ಟಿಕೆಟ್ ಬುಕ್ ಆಗಿಲ್ಲ. ಸದ್ಯಕ್ಕೆ ಪ್ರಜ್ವಲ್ ರಾಜ್ಯಕ್ಕೆ ಹಿಂತಿರುಗುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಮೇ 15ಕ್ಕೆ ಬುಕ್ ಆಗಿದ್ದೆ ಪ್ರಜ್ವಲ್ ಕೊನೆಯ ಏರ್ ಟಿಕೆಟ್. ಮೇ 15ರಂದು ರಾಜ್ಯಕ್ಕೆ ಬರದೆ ಯಾಮಾರಿಸಿದ್ದಾರೆ ಪ್ರಜ್ವಲ್. 5 ಬಾರಿ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಲಾಗಿದೆ. ದೇವೇಗೌಡರು ಎಚ್ಚರಿಕೆ ಕೊಟ್ಟಿದ್ದಾರೆ, ಆದ್ರೂ ಸಹ ಪ್ರಜ್ವಲ್ ಡೋಂಟ್ ಕೇರ್ ಅಂದಿದ್ದಾರೆ. ಸದ್ಯಕ್ಕಂತೂ ದೇಶಕ್ಕೆ ಬರುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದುವರೆಗೂ ಸಹ ಪ್ರಜ್ವಲ್ ಹೆಸರಲ್ಲಿ ಫ್ಲೈಟ್ ಟಿಕೆಟ್ ಬುಕ್ ಆಗಿಲ್ಲ. ಮೇ 15ಕ್ಕೆ ಬುಕ್ ಆಗಿದ್ದು ಪ್ರಜ್ವಲ್ ಫ್ಲೈಟ್ ಟಿಕೆಟ್. ಅದಾದ್ಮೇಲೆ ಇದುವರೆಗೂ ಸಹ ಫ್ಲೈಟ್ ಟಿಕೆಟ್ ಬುಕ್ ಆಗಿಲ್ಲ. 5 ಸಲ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಇದೆಲ್ಲ ಆದ್ಮೇಲೆನೆ ಕುಮಾರಸ್ವಾಮಿ 2 ಸಲ ವಾರ್ನಿಂಗ್ ಕೊಟ್ಟರು, ಮನವಿ ಮಾಡಿದ್ರು, ಬಂದು ತನಿಖೆಗೆ ಹಾಜರಾಗಬೇಕು ಅಂತ. ದೇವೇಗೌಡರು ಸಹ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ರು. ಆದ್ರೆ ಚಿಕ್ಕಪ್ಪ ಹಾಗೆ ತಾತನ ವಾರ್ನಿಂಗೂ ಸಹ ಬಗ್ಗಿಲ್ಲ ಪ್ರಜ್ವಲ್. ಇನ್ನೂ ಸಹ ಪತ್ತೆ ಇಲ್ಲ ಪ್ರಜ್ವಲ್. ನಾಳೆಗೆ 30 ದಿನ ಆಗತ್ತಂದ್ರೆ 1 ತಿಂಗಳಾಗತ್ತೆ ಪ್ರಜ್ವಲ್ ದೇಶ ಬಿಟ್ಟು. ಲುಕ್ಔಟ್ ನೋಟಿಸ್ ಜಾರಿ ಮಾಡಲಾಯಿತು. ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಲಾಗಿದೆ ವಿದೇಶಾಂಗ ಸಚಿವಾಲಯಕ್ಕೆ. ಈಗಾಗಲೇ ರಾಜತಾಂತ್ರಿಕ ಪಾಸ್ಪೋರ್ಟ್, ಪ್ರಜ್ವಲ್ನ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದುಗೊಳಿಸಬೇಕು ಅನ್ನುವಂತಹ ಪತ್ರವನ್ನ ಸಹ ರವಾನೆ ಮಾಡಲಾಗಿದೆ ರಾಜ್ಯದಿಂದ. ಅದಕ್ಕೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳಾಗ್ತಾ ಇದ್ದಾವೆ. ಇಷ್ಟೆಲ್ಲ ಆಗ್ತಾ ಇದ್ರು ಸಹ ಪ್ರಜ್ವಲ್ ಪತ್ತೆ ಇಲ್ಲ. 5 ಬಾರಿ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ. ವಿದೇಶದಲ್ಲೇ ತಗ್ಲಾಕೊಳ್ತಾರ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ? ವಿದೇಶದಲ್ಲೇ ಬಂಧಿಸೋದಕ್ಕೆ ತಯಾರಿ ನಡೆಸಿದೆ ಎಸ್ಐಟಿ. ಯಾವುದೇ ಕ್ಷಣದಲ್ಲಿ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾಗಬಹುದು. ವಿದೇಶಾಂಗ ಇಲಾಖೆ ಪಾಸ್ಪೋರ್ಟ್ ಅನ್ನ ರದ್ದುಪಡಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕ್ರಿಯೆ ಆರಂಭ ಮಾಡಿದೆ. ವಿದೇಶಾಂಗ ಇಲಾಖೆ ಮೂಲಕ ಪಾಸ್ಪೋರ್ಟ್ ಅಥಾರಿಟಿಗೆ ಮಾಹಿತಿ ಕೊಡಲಾಗಿದೆ. ಪಾಸ್ಪೋರ್ಟ್ ರದ್ದುಗೊಳಿಸಿ ಇಂಟರ್ಪೋಲ್ಗಳಿಗೆ ಮಾಹಿತಿ ರವಾನೆ ಮಾಡಲಾಗುತ್ತೆ. ಇಂಟರ್ಪೋಲ್ ಅಧಿಕಾರಿಗಳಿಂದ ಏರ್ಪೋರ್ಟ್ಗಳಿಗೆ ಮಾಹಿತಿ ರವಾನೆ ಆಗುತ್ತೆ. ಪ್ರಜ್ವಲ್ ರೇವಣ್ಣಗೆ ವಿದೇಶಾಂಗ ಇಲಾಖೆ ನೋಟಿಸ್ ನೀಡಲಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಪ್ರಜ್ವಲ್ ನಾಪತ್ತೆಯಾಗಿ ದೇಶ ಬಿಟ್ಟು ನಾಳೆಗೆ 1 ತಿಂಗಳಾಗ್ತಾ ಇದೆ, ಆದ್ರೂ ಸಹ ಪತ್ತೆ ಇಲ್ಲ. ತಾತ ಚಿಕ್ಕಪ್ಪ ಇಬ್ರು ಸಹ ವಾರ್ನಿಂಗ್ ಕೊಟ್ಟಿದ್ದಾರೆ. ಮೇಲಿಂದ ಮೇಲೆ ನೋಟಿಸ್ ಕೊಡಲಾಗಿದೆ. ರಾಜತಾಂತ್ರಿಕ ಪಾಸನ್ನ ರದ್ದುಗೊಳಿಸೋದಕ್ಕೆ ವಿದೇಶಾಂಗ ಸಚಿವಾಲಯ ಎಲ್ಲ ತಯಾರಿ ಮಾಡಿಕೊಂಡಿದೆ, ಆದ್ರೂ ಸಹ ಪತ್ತೆ ಇಲ್ಲ. ಏನೆಲ್ಲ ಸಂಕಷ್ಟಗಳನ್ನ ಎದುರಿಸಬೇಕಾಗತ್ತೆ ಇನ್ ಮುಂದೆ, ಜೊತೆಗೆ ಎಸ್ಐಟಿ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ? ಪ್ರಗತಿ, ಸಂಸದ ಪ್ರಜ್ವಲ್ ರೇವಣ್ಣ ಭಾರತವನ್ನು ಬಿಟ್ಟು ಅಂದರೆ ಬೆಂಗಳೂರಿನಿಂದ ಪರಾರಿಯಾಗಿ ಇವತ್ತು 29ನೇ ದಿನ, ಅಂದರೆ ಆಲ್ಮೋಸ್ಟ್ 1 ತಿಂಗಳಾಯಿತು. ಆದರೆ ಪ್ರಜ್ವಲ್ ರೇವಣ್ಣ ಬೆಂಗಳೂರಿನ ಬಿಟ್ಟು ಪರಾರಿಯಾಗಿ 3-4 ದಿನಗಳಲ್ಲಿ ಕೇಸು ಅವ್ರ ಮೇಲೆ ರಿಜಿಸ್ಟರ್ ಆಗಲಿಕ್ಕೆ ಶುರುವಾಗುತ್ತೆ. ಕೇಸ್ ಮೇಲೆ ಕೇಸು ರಿಜಿಸ್ಟರ್ ಆಗಿರುವಂಥದ್ದು. ಇವರಿಗೆ 3ಕ್ಕೂ ಹೆಚ್ಚು ರೇಪ್ ಕೇಸ್ಗಳು ಪ್ರಜ್ವಲ್ ಮೇಲೆ ದಾಖಲಾಗಿರುವಂಥದ್ದು. ದಾಖಲಾದ ನಂತರ ಅವ್ರನ್ನ ಪ್ರಜ್ವಲ್ ರೇವಣ್ಣ ವಾಪಸ್ ಬರ್ತಾರೆ ಅನ್ನುವಂಥ ಒಂದಷ್ಟು ನಿರೀಕ್ಷೆಗಳಿತ್ತು. ಆದರೆ ಯಾವಾಗ ಒಂದು ಕಠಿಣವಾದಂಥ ಕೇಸ್ಗಳು ದಾಖಲಾಯಿತು, ಆತ ವಾಪಸ್ ಬರೋದಿಲ್ಲ ಅನ್ನೋದು ಗೊತ್ತಾದ ನಂತರ SIT ಅಧಿಕಾರಿಗಳು ಹೇಗಾದರೂ ಮಾಡಿ ವಿದೇಶದಲ್ಲೇ ಪ್ರಜ್ವಲ್ ರೇವಣ್ಣನ ಪತ್ತೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ 15ನೇ ತಾರೀಕು ಕೂಡ ಪ್ರಜ್ವಲ್ ರೇವಣ್ಣ ವಾಪಸ್ ಬರ್ತಾರೆ ಮ್ಯೂನಿಚ್ನಿಂದ ಅನ್ನುವಂಥ ಒಂದು ಟಿಕೆಟ್ ಬುಕ್ ಆಗಿತ್ತು. ಅಲ್ಲಿಯವರೆಗೂ 5 ಬಾರಿ ಟಿಕೆಟ್ಗಳು ಬುಕ್ ಆದರೂ ಕೂಡ ಪ್ರಜ್ವಲ್ ರೇವಣ್ಣ ವಾಪಸ್ ಬರಲಿಲ್ಲ. ಯಾವಾಗ ತಾನು ಭಾರತಕ್ಕೆ ವಾಪಸ್ ಬಂದರೆ, ಬೆಂಗಳೂರಿಗೆ ವಾಪಸ್ ಬಂದರೆ ಅರೆಸ್ಟ್ ಆಗೋದೇ ಖಚಿತ ಅನ್ನುವಂಥದ್ದು ಗೊತ್ತಾದಂಥ ಪ್ರಜ್ವಲ್ ರೇವಣ್ಣ ಎಲ್ಲ ಒಂದು ಕಡೆ ಜರ್ಮನಿ ಅಥವಾ ಬೇರೆ ಯಾವುದೋ ಒಂದು ದೇಶಕ್ಕೆ ಹೋಗಿ ತಲೆಮರೆಸಿ ಕೂತಂತೆ ಕಾಣ್ತಾ ಇರುವಂಥದ್ದು. ಹಾಗಾಗಿ ಅವರ ವಿರುದ್ಧ ಏನೆಲ್ಲ ಕಾನೂನಾತ್ಮಕವಾಗಿ ಕ್ರಮವನ್ನು ತೆಗೆದುಕೊಳ್ಬೋದು ಆ ಎಲ್ಲ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ SIT ಮುಂದಾಗಿದೆ. ಸೊ ಅದರಲ್ಲಿ ಪ್ರಮುಖವಾಗಿ ಏನು ಪ್ರಜ್ವಲ್ ರೇವಣ್ಣ ಭಾರತ ಬಿಟ್ಟು ಹೋಗಿರುವಂಥದ್ದೇ ಅವ್ರಿಗಿರುವಂಥ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ಬಳಕೆ ಮಾಡಿಕೊಂಡು, ಅಂದರೆ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ಬಳಕೆ ಆಗಿದ್ದೆ. ಅದರಲ್ಲಿ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಈಸಿಯಾಗಿ ಆತ ಫ್ಲೈ ಆಗ್ಬೋದು. ಅಂತಹ ಒಂದು ಪಾಸ್ಪೋರ್ಟನ್ನು ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ SIT ಅಧಿಕಾರಿಗಳು ಒಂದು ಕೇಂದ್ರ ವಿದೇಶಾಂಗ ಇಲಾಖೆಗೆ ಪತ್ರವನ್ನು ಬರೆದಿದ್ದಾರೆ. ಅದರಲ್ಲಿ ಸಂಪೂರ್ಣವಾಗಿ ಅವರ ಮೇಲೆ ಇರುವಂಥ ಏನು ಕೇಸ್ಗಳಿದೆ, ಯಾವ ಸೆಕ್ಷನ್ಗಳಲ್ಲಿ ಕೇಸ್ಗಳಿದೆ, ತನಿಖೆ ನಡೀತಾ ಇರುವಂಥದ್ದು, ಮತ್ತು ಕೋರ್ಟ್ನ ವಾರೆಂಟ್ ನೀಡಿರುವಂಥದ್ದು, ಕೋರ್ಟ್ನ ಆದೇಶವನ್ನು, ಅಂದರೆ ಪಾಸ್ಪೋರ್ಟ್ನ ರದ್ದು ಮಾಡಬೇಕು ಅಂದರೆ ಕೋರ್ಟಿನ ಆದೇಶವನ್ನು ಪಡೆದು ಅದರ ಸಮೇತ ವಿದೇಶಾಂಗ ಇಲಾಖೆಗೆ ಕಳಿಸಲಾಗಿರುವಂಥದ್ದು. ವಿದೇಶಾಂಗ ಇಲಾಖೆಯ ಸಚಿವರ
ಸಚಿವರಾಗಿದ್ದ ಜೈಶಂಕರ್ ಕೂಡ ನೆನ್ನೆ ಈ ಒಂದು ಪಾಸ್ಪೋರ್ಟ್ ರದ್ದು ಮಾಡುವಂಥ ಪ್ರಕ್ರಿಯೆಗಳು ಕೂಡ ಈಗಾಗಲೇ ಆರಂಭ ಮಾಡಲಾಗಿದೆ ಅನ್ನುವಂಥದ್ದನ್ನ ಸೂಚನೆ ಕೊಟ್ಟಿದ್ದಾರೆ. ಸೊ ಅದಾದ ನಂತರ ವಿದೇಶಾಂಗ ಇಲಾಖೆಗೆ ಬಂದಂಥ ಅಂದರೆ ಆ ಒಂದು ಲೆಟರ್ಗಳನ್ನು ಇಮಿಗ್ರೇಷನ್ ಕಚೇರಿಗೆ ಕಳಿಸಿಕೊಡ್ತಾರೆ. ಇಮಿಗ್ರೇಷನ್ ಅವರು ಆ ಒಂದು ದಾಖಲೆಗಳನ್ನು ಎಲ್ಲ ಪರಿಶೀಲನೆ ಮಾಡಿ ಅದಾದ ನಂತರ ಇಂಟರ್ಪೋಲ್ಗೆ ಕಳಿಸಲಾಗುತ್ತೆ. ಇಂಟರ್ಪೋಲ್ ಅಧಿಕಾರಿಗಳು ಅದನ್ನು ಪರಿಶೀಲನೆಯನ್ನು ಮಾಡಿ ಮತ್ತು ಅಲ್ಲಿಂದ ಒಂದು ಕೇಂದ್ರ ಕಚೇರಿ ಏನಿದೆ ಇಂಟರ್ಪೋಲ್ನ ಪ್ಯಾರಿಸ್ಗೆ ಹೋಗಲಾಗುತ್ತೆ. ಪ್ಯಾರಿಸ್ನಲ್ಲಿರುವಂಥ ಇಂಟರ್ಪೋಲ್ನ ಅಧಿಕಾರಿಗಳು ಪ್ರಪಂಚದ ಎಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಅಂದರೆ ಅಧಿಕಾರಿಗಳಿಗೆ ಅದನ್ನು ಕಳಿಸ್ಕೊಡ್ತಾರೆ. ಕಳಿಸುವ ಮೂಲಕ ಅವರ ಪಾಸ್ಪೋರ್ಟನ್ನು ಒಂದು ರೆಡ್ ಮಾರ್ಕನ್ನು ಮಾಡಲಾಗುತ್ತೆ. ಅಂದರೆ ಆ ಪಾಸ್ಪೋರ್ಟನ್ನು ಮತ್ತೆ ಎಲ್ಲಾದರೂ ಬಳಕೆ ಮಾಡಿದ್ದೆ ಅದರಲ್ಲಿ ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಅಂದರೆ ವಿಶೇಷವಾಗಿ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಒಂದು ಪಾಸ್ಪೋರ್ಟನ್ನು ಬಳಕೆ ಮಾಡಿಕೊಂಡು ಮತ್ತೊಂದು ಕಡೆ ಎಲ್ಲಾದರೂ ಆರ್ಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೆ ಅದರಲ್ಲಿ ಅಂಥ ಸಂದರ್ಭದಲ್ಲಿ ಆತ ತಗಲಾಕೊಳ್ಳುವಂಥ ಸಾಧ್ಯತೆಗಳಿರುವಂಥದ್ದು. ಹಾಗಾಗಿ ಆ ಒಂದು ಪ್ರಕ್ರಿಯೆಗೆ ನಿನ್ನೆ ಕೇಂದ್ರ ಸಚಿವರಾದಂಥ ಜೈಶಂಕರ್ ಹೇಳುವ ಪ್ರಕಾರ ರಾಜ್ಯ ಸರ್ಕಾರದಿಂದ ಬಂದಂಥ ಪತ್ರ ನಮಗೆ ತಲುಪಿದೆ, ಆ ಪ್ರಕ್ರಿಯೆ ಶುರುವಾಗಿದೆ ಅನ್ನುವಂಥದ್ದು. ಸದ್ಯದಲ್ಲೇ ಆ ಒಂದು ಪ್ರಕ್ರಿಯೆ ಅಂತಿಮವಾಗುವ ಮೂಲಕ ದೇಶ ಅಂದರೆ 196 ರಾಷ್ಟ್ರಗಳ ಎಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಅಧಿಕಾರಿಗಳಿಗೂ ಕೂಡ ಆ ಒಂದು ಏನೋ ಪಾಸ್ಪೋರ್ಟ್ ರದ್ದತಿಯ ಮಾಹಿತಿ ಹೋಗುತ್ತೆ. ಆ ಮೂಲಕ ಆ ಒಂದು ಪಾಸ್ಪೋರ್ಟನ್ನು ಏನು ಬಳಕೆ ಮಾಡಿದ್ದೆ ಅದರಲ್ಲಿ ಅಲ್ಲಿ ತಗಲಾಕೊಳ್ಳುವಂಥ ಸಾಧ್ಯತೆಗಳಿರುವಂಥದ್ದು. ಸೊ ಅದು ಒಂದು ಕಡೆ ಅಂದರೆ ಮತ್ತೊಂದು ಕಡೆ ಎಲ್ಲ ಒಂದು ಕಡೆ ದೇವೇಗೌಡರು ಮತ್ತು ಎಚ್ ಡಿ ಏನೋ ಕುಮಾರಸ್ವಾಮಿ ಅವರು ಕೂಡ ವಾಪಸ್ ಬರುವ ಮೂಲಕ ಕುಟುಂಬದ ಮರ್ಯಾದೆಯನ್ನು ಉಳಿಸಬೇಕು, ಪಕ್ಷದ ಮರ್ಯಾದೆಯನ್ನು ಉಳಿಸಬೇಕು, ಮತ್ತು ಏನು ಆರೋಪವನ್ನು ಏನು ಕೇಳಿ ಬರ್ತಾ ಇದೆ ಅದಕ್ಕೆ ತನಿಖೆಗೆ ಒಳಪಡಿಸಬೇಕು ಅಂತೇಳಿ ಕರೆಯನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಆತ ಎಲ್ಲ ಒಂದು ಕಡೆ ಈವರೆಗೂ ಯಾವುದೇ ಏರ್ ಟಿಕೆಟನ್ನು ಬುಕ್ ಮಾಡಿಲ್ಲ, ವಾಪಸ್ ಬರುವಂಥ ಸಾಧ್ಯತೆಗಳು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾರೆ ಅಂತ. ಹಾಗಾಗಿ SIT ತಮಗಿರುವಂಥ ಕಾನೂನಿನ ಎಲ್ಲ ಅಂಶಗಳನ್ನು ಬಳಕೆ ಮಾಡಿಕೊಂಡು ವಿದೇಶದಲ್ಲೇ ಒಂದಿನ ಅರೆಸ್ಟ್ ಮಾಡಬೇಕಾದಂಥ ಒಂದಷ್ಟು ಪರಿಸ್ಥಿತಿ ಎದುರಾಗುವಂಥ ಸಾಧ್ಯತೆಗಳೇ ಈ ಸದ್ಯಕ್ಕೆ ಕಾಣ್ತಾ ಇರುವಂಥದ್ದು. ಪ್ರಗತಿ. ಥ್ಯಾಂಕ್ ಯು ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.